ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಹಿಜಾಬ್ ಹಲಾಲ್ ಆಜಾನ್ ಆಯ್ತು. ಈಗ ಮತ್ತೊಂದು ಅಭಿಯಾನ ಶುರುವಾಗಿದೆ ರಾಜ್ಯದಲ್ಲಿ. ಬೆಂಗಳೂರಲ್ಲಿ ಕೇಳಿ ಬರ್ತಾ ಇದೆ ಹೊಸ ಕೂಗು, ಹೊಸ ಅಭಿಯಾನ. ಏನಿದು ಅಭಿಯಾನ ಹಾಗಾದ್ರೆ? ಬೆಂಗಳೂರು ರಸ್ತೆಗಳಿಗೆ ಮುಸ್ಲಿಂ ಹೆಸರು ಬೇಡ ಅಂತ ಮತ್ತೊಂದು ಅಭಿಯಾನ ಇದೀಗ ಶುರುವಾಗಿದೆ. ಮುಸ್ಲಿಂ ಹೆಸರನ್ನ ಚೇಂಜ್ ಮಾಡಬೇಕು ಅಂತ ಬೆಂಗಳೂರಲ್ಲಿ ಈಗ ಒಂದು ಹೊಸ ಕೂಗು ಕೇಳಿ ಬರ್ತಾ ಇದೆ. ಬೆಂಗಳೂರಲ್ಲಿರುವಂತ ರಸ್ತೆಗಳಿಗೆ ಈಗ ಆಲ್ರೆಡಿ ಇದೆಯಲ್ಲ ಮುಸ್ಲಿಂ ಹೆಸರುಗಳು, ಅದನ್ನ ತೆಗೆದು ಹಾಕಬೇಕು ಅಂತ ಅಭಿಯಾನ ನಡೀತಾ ಇದೆ. ಅದನ್ನ ಚೇಂಜ್ ಮಾಡಬೇಕು ಅಂತ ರಸ್ತೆಗಳು ಅಥವಾ ಏರಿಯಾ ಹೆಸರು ಅದು ಮುಸ್ಲಿಂದಾಗಿದ್ರೆ ಅದನ್ನ ಚೇಂಜ್ ಮಾಡಬೇಕು ಅಂತ ಒಂದು ಹೊಸ ಅಭಿಯಾನ ಕ್ಯಾಂಪೇನ್ ನಡೀತಾ ಇದೆ. ಈ ಬಗ್ಗೆ ಬಿಬಿಎಂಪಿ ಆಯುಕ್ತರಿಗೆ ಬಿಜೆಪಿ ಮುಖಂಡರು ಪತ್ರವನ್ನ ಬರೆದಿದ್ದಾರೆ. ಟಿಪ್ಪು ಸುಲ್ತಾನ್ ರಸ್ತೆ, ಟ್ಯಾನಿ ರಸ್ತೆ ಸೇರಿದಂತೆ 300ಕ್ಕೂ ಹೆಚ್ಚು ರಸ್ತೆಗಳು ಹಿಂದೂಗಳ ಹಾಗೇನೆ ಸಮಾಜ ಸುಧಾರಕರ ಹೆಸರನ್ನ ಇಡಬೇಕು, ಮುಸ್ಲಿಂ ಹೆಸರನ್ನ ಚೇಂಜ್ ಮಾಡಿ ಅಂತ ಒಂದು ಕ್ಯಾಂಪೇನ್ ಇದೀಗ ಹೊಸದಾಗಿ ಸ್ಟಾರ್ಟ್ ಆಗಿದೆ. ನೀವು ಬೆಂಗಳೂರಿಗೆ ಹೆಸರು ತಂದಂತ ಗಣ್ಯ ವ್ಯಕ್ತಿಗಳ ಹೆಸರನ್ನ ಇಡಿ, ನಾಮಕರಣ ಮಾಡಿ ಅಂತ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಆಗ್ರಹವನ್ನ ಮಾಡಿದ್ದಾರೆ. ಬೆಂಗಳೂರು ಮಹಾನಗರಕ್ಕೆ ಅಥವಾ ಕರ್ನಾಟಕ ರಾಜ್ಯಕ್ಕೆ ಅಥವಾ ಭಾರತ ದೇಶಕ್ಕೆ ಯಾವುದೇ ಕೊಡುಗೆ ನೀಡದೇ ಇರತಕ್ಕಂಥ ವ್ಯಕ್ತಿಗಳ ಹೆಸರು ಬೆಂಗಳೂರಿನ ರಸ್ತೆಗಳಿಗೆ, ವೃತ್ತಗಳಿಗೆ ಮತ್ತು ಬಡಾವಣೆಗಳಿಗೆ ಇಟ್ಟಿರುವಂಥದ್ದು ಸರಿಯಲ್ಲ ಅಂತ ನಾವು ಹೇಳೋವಂಥದ್ದು. ಅದು ವಾಸ್ತವ ಕೂಡ. ಬೆಂಗಳೂರಿಗೆ ತನ್ನದೇ ಆದಂಥ ಅಥವಾ ಕರ್ನಾಟಕ ರಾಜ್ಯಕ್ಕೆ ಕನ್ನಡ ನಾಡು, ನುಡಿ, ನೆಲ, ಜಲದ ಹೋರಾಟಗಳಿಗೆ ಸೇವೆ ಮಾಡಿದಂಥವರು ಅಥವಾ ನಮ್ಮ ಭಾರತ ದೇಶಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಬೇರೆ ಬೇರೆ ರಂಗಗಳಲ್ಲಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳಿದ್ದಾರೆ. ಅಂಥವರ ಹೆಸರುಗಳನ್ನು ನಮ್ಮ ರಸ್ತೆಗಳಿಗೆ, ವೃತ್ತಗಳಿಗೆ, ಉದ್ಯಾನವನಗಳಿಗೆ ಮತ್ತು ಬಡಾವಣೆಗಳಿಗಿದ್ದಾಗ ನಿಜಕ್ಕೂ ಅರ್ಥ ಬರುವಂಥದ್ದು. ಉದಾಹರಣೆಗೆ ನಾನು ಹೇಳೋದಾದರೆ ಏನ್ಸ್ ರಸ್ತೆ ಇರ್ಬೋದು, ಸರ್ಪೆಂಟೈನ್ ರಸ್ತೆ ಇರ್ಬೋದು, ವಿಕ್ಟೋರಿಯಾ ರಸ್ತೆ ಇರ್ಬೋದು, ಮಿಲ್ಲರ್ ರಸ್ತೆ ಇರ್ಬೋದು, ಶೂಲೆ ರಸ್ತೆ ಇರ್ಬೋದು, ಅಥವಾ ಬಿಲಾಲ್ ನಗರ ಇರ್ಬೋದು, ಟಿಪ್ಪು ಸುಲ್ತಾನ್ ರಸ್ತೆ ಇರ್ಬೋದು. ಈ ರೀತಿಯ ರಸ್ತೆಗಳು ಅಥವಾ ಬಡಾವಣೆಗಳಿಗೆ, ವೃತ್ತಗಳಿಗೆ ಹೆಸರನ್ನು ಇಟ್ಟಿರುವಂಥದ್ದು. ಇದಕ್ಕೂ ಎಲ್ಲ ಒಂದು ಕಡೆ ಆ ಬ್ರಿಟಿಷರ ಹೆಸರುಗಳನ್ನು ಇನ್ನೂ ನಾವು ಉಳಿಸ್ಕೊಂಬಂದಿರೋದು. ಆ ಗುಲಾಮಗಿರಿ ಏನು ನಮ್ಮ 200 ವರ್ಷ ಭಾರತೀಯರನ್ನು ತಳ್ಳಿದ್ರು, ಆ ಗುಲಾಮಗಿರಿಯ ಸಂಕೇತವಾಗಿರ್ತಕ್ಕಂಥದ್ದಕ್ಕೆ ಆ ಹೆಸರುಗಳು ಇಟ್ಟಿರೋದು. ನಾವು ಗುಲಾಮಗಿರಿಯ ದಾಸ್ಯಕ್ಕೆ ಒಳಗಾಗಿದ್ವಿ ಅನ್ನೋದನ್ನ ಪದೇ ಪದೇ ಇದು ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಅವರ ಆಗ್ರಹ. ಈಗ ಯಾರೆಲ್ಲ ಸೇವೆ ಸಲ್ಲಿಸಿದ್ದಾರೆ, ಗಣ್ಯರಿದ್ದಾರೆ, ಬೆಂಗಳೂರಿಗೆ ಹೆಸರನ್ನ ತಂದು ಕೊಟ್ಟಿದ್ದಾರೆ, ಅವ್ರ ಹೆಸರನ್ನ ಇಡಬೇಕು. ಈ ತರ ಮುಸ್ಲಿಂ ಹೆಸರುಗಳು ಏನೇನಿದೆ ಅದನ್ನೆಲ್ಲ ತೆಗೆದು ಹಾಕಬೇಕು, ಚೇಂಜ್ ಮಾಡಿ ಅಂತ ಒಂದು ಹೊಸ ಅಭಿಯಾನವನ್ನ ಸ್ಟಾರ್ಟ್ ಮಾಡಿದ್ದಾರೆ. ಈ ಬಗ್ಗೆ ಬಿಬಿಎಂಪಿ ಆಯುಕ್ತರಿಗೂ ಕೂಡ ಒಂದು ರಿಕ್ವೆಸ್ಟ್ ಲೆಟರ್ ಅನ್ನ ಕೊಟ್ಟಿದ್ದಾರೆ. ಅವ್ರು ಹೇಳೋ ಪ್ರಕಾರ ಈಗ 300ಕ್ಕೂ ಅಧಿಕ ರಸ್ತೆಗಳ ಹೆಸರನ್ನ ಬದಲು ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಪತ್ರದಲ್ಲಿ ಉಲ್ಲೇಖವನ್ನ ಎನ್ಆರ್ ರಮೇಶ್ ಅವರು ಮಾಡಿದ್ದಾರೆ. ಸೊ ಈಗ ಯಾವ್ದೆಲ್ಲ ಏರಿಯಾಗಳು ಚೇಂಜ್ ಮಾಡಬೇಕು ಅವ್ರು ಹೇಳ್ತಿರೋದು ಹೆಸರುಗಳು, ರಸ್ತೆ ಇರ್ಬೋದು ಮತ್ತೆ ಏರಿಯಾಗಳ ಹೆಸರು ಅಂತಂದ್ರೆ ಸುಲ್ತಾನ್ ಪಾಳ್ಯ, ಫ್ರೇಜರ್ ಟೌನ್, ಟ್ಯಾನಿ ರಸ್ತೆ, ಬಿಸ್ಮಿಲ್ ನಗರ್, ಹಾಗೇನೆ ಇಲಿಯಾಸ್ ನಗರ, ಹೀಗೆ 300ಕ್ಕೂ ಅಧಿಕ ರಸ್ತೆಗಳು ಪ್ಲಸ್ ಏರಿಯಾಗಳು ಈ ಹೆಸರನ್ನ ಚೇಂಜ್ ಮಾಡಬೇಕು. ಸಾಕಷ್ಟು ಗಣ್ಯರಿದ್ದಾರೆ ಬೆಂಗಳೂರಿಗೆ ಹೆಸರು ತಂದು ಕೊಟ್ಟವರು, ಅವ್ರ ಹೆಸರನ್ನ ಇಡಿ ಅಂತ ಹೇಳ್ಬಿಟ್ಟು ಒಂದು ಅಭಿಯಾನವನ್ನ ಶುರು ಮಾಡಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಶಿವಾಜಿನಗರ ಶಾಸಕರಾಗಿರುವಂತಹ ರಿಜ್ವಾನ್ ಅರ್ಷದ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಿಜ್ವಾನ್ ಅರ್ಷದ್ ಅವರೇ, ಈಗ ಬೇರೆ ಬೇರೆ ರೀತಿಯಲ್ಲಿ ಅಭಿಯಾನಗಳು ಸ್ಟಾರ್ಟ್ ಮಾಡಿದ್ದಾರೆ. ಈಗ ಎನ್ಆರ್ ರಮೇಶ್ ಅವ್ರದ್ದು ಹೊಸ ರಿಕ್ವೆಸ್ಟ್, ಈಗ ಬಿಬಿಎಂಪಿ ಆಯುಕ್ತರಿಗೆ ಒಂದು ಲೆಟರ್ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿರುವಂತ ಮುಸ್ಲಿಂ ಹೆಸರುಗಳ ಏರಿಯಾ ಮತ್ತೆ ರೋಡ್ಗಳನ್ನ ಚೇಂಜ್ ಮಾಡಿ ಅಂತ. ಅದಕ್ಕೆ ನಿಮ್ಮ ಒಪಿನಿಯನ್ ಏನ್? ಒಪಿನಿಯನ್ ಕೊಡ್ಬೇಕು? ನಾನು ಇದಕ್ಕೆ ಒಪಿನಿಯನ್ ಕೊಡೋಕೆ ಸಾಧ್ಯನಾ? ಅಲ್ಲ, ಅವರು ಆಡಳಿತ ಪಕ್ಷದವರು, ರೂಲಿಂಗ್ ಪಾರ್ಟಿ ಅವರು, ಆಯ್ತಾ? ಒಂದು ಆಡಳಿತ ಪಕ್ಷ ಅಂದ್ರೆ ಜಾಸ್ತಿ ಜವಾಬ್ದಾರಿ ಅವ್ರದ್ದು. 1 ವರ್ಷ ಇದೆ ಚುನಾವಣೆಗೆ, ಅದಕ್ಕೋಸ್ಕರ ಹಿಂದೂ ಮುಸ್ಲಿಂ ಅಂತ ಬೇರೆ ಬೇರೆ ರೀತಿಯಲ್ಲಿ ಸಮಾಜದಲ್ಲಿ ಒಳಕನ್ನು ತಂದು ಹಿಂದೂ ಮುಸ್ಲಿಂ ಅನ್ನು ಜಗಳ ಹಚ್ಚಿಸಿ ದೊಡ್ಡ ದಂಗೆ ಹಬ್ಬಿಸಿ ಯಾವುದೇ ರೀತಿಯಲ್ಲಿ ಚುನಾವಣೆ ಗೆಲ್ಬೇಕಂತ ಬಿಜೆಪಿ ಅವರು ಮುಂದಾಗಿದ್ದಾರೆ. ಅವರು ಹಿಂದೂ ಮುಸ್ಲಿಂ ಬಿಟ್ರೆ ಬೇರೆ ಅಜೆಂಡಾ ಬಿಜೆಪಿಗೆ ಏನಿಲ್ಲ. ಅವ್ರಿಗೆ ಸಾಧನೆ ಕಳೆದ 3 ವರ್ಷದ ಸಾಧನೆ ಏನು ಅಂತ ಜನ ಕೇಳ್ತಾರೆ ಅಂತ ಒಂದು ಭಯ ಇದೆ ಪಬ್ಲಿಕ್ ಅಲ್ಲಿ ಹೋದಾಗ. ಅವರು 40% ಕಮಿಷನ್ ಸರ್ಕಾರ ಇದು ಅಂತ ಮನೆ ಮನೆಗೆ ಮಾತಾಗಿದೆ. ಗ್ಯಾಸ್, ಡೀಸೆಲ್, ಪೆಟ್ರೋಲ್ ಬೆಲೆ ಏನಿದೆ ಅದನ್ನು ಮುಖ ತಕೊಂಡು ಹೋಗಕ್ ಆಗೋದಿಲ್ಲ ಪಬ್ಲಿಕ್ ವೋಟ್ ಕೇಳೋದಕ್ಕೆ. ಯುವಕರಿಗೆ ಉದ್ಯೋಗ ಕೊಟ್ಟಿಲ್ಲ, ಸಾಧನೆ ಶೂನ್ಯ. ಇದನ್ನು ಇಟ್ಕೊಂಡು ಪಬ್ಲಿಕ್ ಹತ್ರ ಹೋಗೋದಕ್ಕೆ ಸಾಧ್ಯವಿಲ್ಲ. ಚುನಾವಣೆ ಖಚಿತವಾಗಿ ಸೋಲ್ತೀವಿ ಅಂತ ಹೇಳಿ ಹಿಂದೂ ಮುಸ್ಲಿಂ ಇಶ್ಯೂ ಅನ್ನು ತಗೊಂಡ್ ಬಂದು ಸಮಾಜವನ್ನು ಹೊಡಿಕ್ ಹೊರಟಿದ್ದಾರೆ. ಇದು ಚುನಾವಣೆಯ
ಪ್ರೋಗ್ರಾಮ್ ಇದು, ಪ್ರೊಪಗಂಡ ಇದು. ಓಕೆ. ಅವ್ರು ಚುನಾವಣೆ ಗೆಲ್ಬೇಕಾದ್ರೆ ನಾವು ಹಿಂದೂ ಮುಸ್ಲಿಂ ಅಂತೇಳಿ ನಾವು ಬೀದಿಯಲ್ಲಿ ಒಡೆದಾಡ್ಕೊಂಡು ಸಾಯ್ಬೇಕಾ? ಬಿಜೆಪಿಗೂ ಮಾತ್ರ ಅಧಿಕಾರ ಕೊಡೋದಕ್ಕೆ ಸಮಾಜವನ್ನ ಮುಗ್ಸಕ್ ಹೊರಟಿದ್ದಿಲ್ಲ. ಏನ್ ಮಾಡಕ್ ಹೊರಟಿದಾರ ಅವರು? ಅದಕ್ಕೆ ನಾನು ಏನ್ ಉತ್ತರ ಕೊಡ್ಲಿ? ಅಲ್ಲ, ಸರ್ಕಾರ ಇಷ್ಟಾದ್ರೂ ಸುಮ್ನಿದೆಯಲ್ಲ, ಅದಕ್ಕೆ ಏನ್ ಹೇಳ್ತೀರಾ? ಯಾಕಂದ್ರೆ ಈಗ ಅಲ್ಲ, ಸರ್ಕಾರನೇ ಎಲ್ಲ ಹೌದು, ನೀವು ಹೇಳಿದ್ ಕರೆಕ್ಟ್. ಸರ್ಕಾರ ಸುಮ್ನೆ ಇದೆಯಾ ಅಂತ ಎಲ್ಲರ ಪ್ರಶ್ನೆ. ಬಟ್ ಸರ್ಕಾರನೇ ಪ್ರಚೋದನೆ ಕೊಟ್ಟು ಮಾಡಿಸ್ತಾ ಇದೆಯಲ್ಲ, ಸರ್ಕಾರನೇ ಬಿಜೆಪಿ ಪಕ್ಷದು. ಬಿಜೆಪಿ ಮತ್ತೆ ಗೆಲ್ಲೋದಕ್ಕೆ ಆಗೋದಿಲ್ಲ ಅಂತ ಅವ್ರು ತೀರ್ಮಾನ ಮಾಡ್ಕೊಂಡು ಕೊನೆ ಪಕ್ಷ ಏನಾದ್ರೂ ಒಂದು ಸಮಾಜದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ದಂಗೆ ಎಬ್ಸಿ ಹಿಂದೂ ಮುಸಲ್ಮಾನರ ಬೀದಿಗೆ ತಗೊಂಡ್ ಬಂದು ಜಗಳ ಆಡಿಸಿ ನಾವು ಗೆದ್ರೆ ಒಂದು ಚಾನ್ಸ್ ಇದೆ ಅಂತ ಹೇಳಿ ಇದೆಲ್ಲ ಮಾಡ್ತಾ ಇದ್ದಾರೆ. ಅವ್ರು ವಾಪಸ್ ಅಧಿಕಾರಕ್ಕೆ ಬರ್ಬೇಕಾದ್ರೆ ಹಿಂದೂ ಮುಸ್ಲಿಂನ ಏನಾದ್ರೂ ಒಂದು ಹಣ ಬೀಳ್ಸಿ ರಕ್ತ ಸುರಿದೋಗ್ಬೇಕು, ಮನೆಗಳು ಸುಟ್ಟೋಗ್ಬೇಕು, ಆವಾಗ ಬಿಜೆಪಿ ಅಧಿಕಾರಕ್ಕೆ ಬರ್ಬೇಕು. ಆ ಪ್ರೊಪಗಂಡಾನು ಅಜೆಂಡಾ ಇಟ್ಕೊಂಡು ಹೊರಟಿದ್ದಾರೆ. ಜನ ತೀರ್ಮಾನ ಮಾಡ್ಬೇಕು, ನೆಮ್ಮದಿಯ ಸಾಮರಸ್ಯದ ಪ್ರೀತಿ ವಿಶ್ವಾಸ ಸಮಾಜ ಬೇಕಾ, ಅಥವಾ ಬಿಜೆಪಿಯವ್ರನ್ನ ಇಟ್ಕೊಂಡು ನಾವು ಮನೆಗೆ ಜಗಳ ಹಚ್ಕೊಂಡು ಒಂದಕ್ಕೊಂದು ಹೊಡೆದಾಡ್ಕೊಂಡು ಒಂದೊಂದು ಮನೆ ಸುಟ್ಸ್ಕೊಂಡು ಸಮಾಜದಲ್ಲಿ ಶಾಂತಿ ಕಳ್ಕೊಂಡು ಇರ್ಬೇಕಾ ಅಂತ ಜನ ತೀರ್ಮಾನ ಮಾಡ್ತಾರೆ. ಇದೆಲ್ಲ ಜನ ನೋಡ್ತಾ ಇದ್ದಾರೆ. ಬಿಜೆಪಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಫೈನ್. ಈಗ ಪರ್ಟಿಕ್ಯುಲರ್ ಆಗಿ ಆ ಏರಿಯಾ ಹೆಸರು ಚೇಂಜ್ ಮಾಡೋದು, ರಸ್ತೆ ಹೆಸರು ಚೇಂಜ್ ಮಾಡೋದು, ಈಗ ಅವ್ರವ್ರದೇ ಒಂದು ಕೊಡುಗೆ ಅಂತ ಕೊಟ್ಟಿರ್ತಾರೆ. ಮಹನೀಯರು ಅಂತ ಅಂದ್ರೆ ಗಣ್ಯ ವ್ಯಕ್ತಿಗಳು ಅಂತ ಕನ್ಸಿಡರ್ ಮಾಡಿರ್ತಾರೆ. ಒಂದು ಕೊಡುಗೆ ಕೊಟ್ಟಿದಾರಲ್ಲ ಅಂತ ಹೇಳ್ಬಿಟ್ಟು ಹೆಸರುಗಳನ್ನ ಇಟ್ಟಿರ್ತಾರೆ. ಆದ್ರೆ NR ರಮೇಶ್ ಅವ್ರು ಹೇಳ್ತಿರೋದು, ಯಾವುದೇ ಕೊಡುಗೆ ನೀಡದ ಸಮಾಜ ಸುಧಾರಕರಲ್ಲದ ಅಂತವ್ರ ಹೆಸರು ಯಾಕೆ ಇಟ್ಟಿದ್ದೀರಾ? ಹಿಂದೂಗಳು ಸಾಕಷ್ಟು ಜನ ಇದ್ದಾರೆ, ಅವ್ರ ಹೆಸರನ್ನ ಇಡಿ ಅಂತ. ಸುಖಾಸುಮ್ನೆ ಯಾರ ಹೆಸರು ಇಡಲ್ಲ ಅಲ್ವಾ? ಅಲ್ಲ, ಹಿಂದೂ ಮುಸ್ಲಿಂ ಅಂತ ನೀವು ತರದೇ ಒಂದು ದುರುದ್ದೇಶದಿಂದ ತಾನೆ ಈ ಪರ್ಟಿಕ್ಯುಲರ್ ಮುಸ್ಲಿಂ ಹೆಸರು ಮಾತ್ರ ತೆಗಿರಿ ಅಂತ ಅವರು ಒಂದು ಪತ್ರವನ್ನು ಕೊಟ್ಟಿದ್ರಾದ್ರೆ ಅದು ಯಾವ ಉದ್ದೇಶ ಇಟ್ಕೊಂಡು ಕೊಟ್ಟಿದ್ದಾರೆ? ಅದು ಸಮಾಜದಲ್ಲಿ ಒಳಗ್ ತರಬೇಕು ಅಂತ ಮಾತ್ರ. ಪೊಲಿಟಿಕಲ್ ಅಜೆಂಡಾ ಅವ್ರದ್ದು. ಅರ್ಥ ಆಯ್ತಲ್ಲ? ಮಾನದಂಡ ಇದೆ. ಯಾರಾದ್ರೂ ಒಂದು ಹೆಸರು, ಸರ್ಕಲ್, ಯಾವ್ದೋ ಒಂದು ಇಡ್ಬೇಕಾದ್ರೆ ಒಂದು ಮಾನದಂಡ ಇದೆ. ಆ ಮಾನದಂಡದ ಪ್ರಕಾರ BBMP ಅವರಾಗ್ಲಿ ಸರ್ಕಾರ ಇಂದ ಆಗಿದೆ. ಯಾರು ಇವ್ರು ಹೆಸರೇನು, ಇವ್ರ ಕೊಡುಗೆ ಏನು, ಏನ್ ಮಾಡಿದ್ದಾರೆ, ಹಿನ್ನೆಲೆ ಏನು, ಅದೆಲ್ಲ ನೋಡ್ಕೊಂಡು ಮಾಡಿದ್ದಾರೆ. ಇವರು ಅದರಲ್ಲಿ ಮುಸ್ಲಿಂ ಹೆಸರು ತೆಗೆದುಬಿಡಿ ಅಂದ್ರೆ ಎಲ್ಲಾ ಮುಸ್ಲಿಂ ಹೆಸರು ಮುಸ್ಲಿಂ ಏರಿಯಾಗೆ ಇದೆಯಾ? ಈಗ ಶಿವಾಜಿ ನಗರ ಅಂತ ನನ್ನ ಕ್ಷೇತ್ರದ ವ್ಯಾಪ್ತಿಯಲ್ಲಿ, ನನ್ನ ಕ್ಷೇತ್ರ ಹೆಸರು ಶಿವಾಜಿ ನಗರ, ನಮ್ಗೆ ಬಹಳ ಹೆಮ್ಮೆ ಇದೆ. ಶಿವಾಜಿ ನಗರ್, ಶಿವಾಜಿ ಮಹಾರಾಜ್ ಹೆಸರಲ್ಲಿ ನಮ್ ಕ್ಷೇತ್ರ ಇದೆ. ಅಲ್ಲಿ ಶಿವಾಜಿ ನಗರ ಒಳಗಡೆ ಬಂದು ನೋಡಿ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ ಇದೆ. ಅದು ಶಿವಾಜಿ ಮಹಾರಾಜ್ ಹೆಸರು ಗೌರವದಿಂದ ಕಾಪಾಡ್ಕೊಂಡು ನಮ್ ಹೆಮ್ಮೆಯಿಂದ ಹೇಳ್ತಾರೆ ನಮ್ ಶಿವಾಜಿ ನಗರ ನಮ್ಮ ಏರಿಯಾ ಅಂತ. ಸೊ ಹಾಗಾದ್ರೆ ಏನ್ ಮಾಡ್ತಿ? ಅಲ್ಲಿ ಮುಸ್ಲಿಂ ಜಾಸ್ತಿ ಇದಾರೆ ಅಂತ ಅಂದ ಹೆಸರು ಚೇಂಜ್ ಮಾಡಕ್ ಕೊಡ್ತೀರಾ? ಸೊ ಇದನ್ನೆಲ್ಲ ಬಿಡ್ಬೇಕು. ನಿಮ್ ಸಾಧನೆ ಏನ್ರಿ? 3 ವರ್ಷ ಸರ್ಕಾರ ನಡೆಸಿದ್ರಿ, ಡೆವಲಪ್ಮೆಂಟ್ ಏನ್ ಮಾಡಿದಿರಪ್ಪ? ಅಭಿವೃದ್ಧಿ ಏನ್ ಮಾಡಿದಿರಿ? ಬಡವರಿಗೋಸ್ಕರ ಏನ್ ಮಾಡಿದಿರಿ? ಯುವಕರಿಗೆ ಉದ್ಯೋಗ ಕೊಟ್ಟಿದ್ದೀರಾ? ಅಭಿವೃದ್ಧಿ ಏನ್ ನಿಮ್ಮ ಸಾಧನೆ ಏನಂತ ಹೇಳ್ರಿ ಅಂದ್ರೆ ರೀಸೆಂಟ್ ಆಗಿ ಕುಮಾರಸ್ವಾಮಿ ಅವರು ಮಾತಾಡಿದಾಗೂ ಹೇಳಿದ್ರು. ಅಂದ್ರೆ ಈ ಇಶ್ಯೂಗಳನ್ನೆಲ್ಲ ನೀವ್ ಹೇಳ್ದಂಗೆ ಬೇರೆ ಬೇರೆ ವಿಷಯ ಪ್ರಸ್ತಾಪ ಮಾಡಿದ್ರಲ್ಲ, ಏನ್ ಅಭಿವೃದ್ಧಿ ಮಾಡಿದ್ದಾರೆ ಅಥವಾ ಬೆಲೆ ಏರಿಕೆ ಬಿಸಿ, ಇದನ್ನೆಲ್ಲ ಡೈವರ್ಟ್ ಮಾಡ್ಬೇಕು ಅಂತ ಈ ಇಶ್ಯೂ ರೈಸ್ ಮಾಡಿದ್ದಾರೆ. ಈ ತರದ 23 ಅಸ್ತ್ರಗಳಿದೆ, ನೀವ್ ತಿಳ್ಕೊಬೇಡಿ ಒಂದೆರಡಕ್ಕೆ ಮುಗಿಯುತ್ತೆ ಅಂತ. 23 ತರದ್ ಅವ್ರ ಅಭಿಯಾನ ಶುರು ಮಾಡ್ತಾರೆ ಅಂತ ಮೊದಲೇ ಹೇಳ್ಬಿಟ್ಟಿದ್ರು ಅವರು. ಹೌದು, ಇದೆಲ್ಲ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಹೇಳ್ತಾರೆ. 1 ತಿಂಗಳ ಹಿಂದೆ ಕುಮಾರಸ್ವಾಮಿ ಅವರು ಹೇಳಕ್ಕೆ ಹೊರಟಿದ್ದಾರೆ. ಅದರಿಂದ ಅವರು ಏನು ಹೇಳಲೇ ಇಲ್ಲ. ಇವರೆಲ್ಲ ಅಜೆಂಡಾ ಮಾಡುವಾಗ, ಹೇಳುವಾಗ, ಪ್ರೊಪಗಂಡ ಮಾಡುವಾಗ, ಮುಸಲ್ಮಾನರು ಅಥವಾ ಕ್ರೈಸ್ತರ ವಿರುದ್ಧ ದೌರ್ಜನ್ಯ ನಡೆಸುವಾಗ ಅಥವಾ ದಲಿತರ ವಿರುದ್ಧ ದೌರ್ಜನ್ಯ ನಡೆಸುವಾಗ ಕುಮಾರಸ್ವಾಮಿ ಅವರು ಆವಾಗ ಮಾತಾಡಿಲ್ಲ. ಈಗ ಮಾತಾಡ್ತಾ ಇದ್ರೆ ಸಂತೋಷ, ಮಾತಾಡ್ಲಿ. ಬಟ್ ಇವತ್ತಿನ ಸನ್ನಿವೇಶದಲ್ಲಿ ಚುನಾವಣೆ ಹತ್ರ ಇದೆ, 1 ವರ್ಷ ಇದೆ. ಈಗಲೇ ಯಾಕೆ ಬಿಜೆಪಿ ಭಯ ಪಟ್ಕೊಂಡಿರೋದು ಸೋಲ್ತೀವಿ ಅಂತ? ಒಂದಾದ್ಮೇಲೆ ಒಂದು ಕೋಮುವಾದದ ಒಂದು ಇದು ತಗೊಂಡ್ ಬಂದು ಸಮಾಜದಲ್ಲಿ ವಿಷದ ಬೀಜ ಬಿತ್ತನೆ ಮಾಡ್ಬೇಕು ಅಂತ ಓಪನ್ ಆಗಿ ತೀರ್ಮಾನ ಮಾಡ್ಕೊಂಡವ್ರಲ್ಲ. ಈಗ ಯಾಕಂದ್ರೆ ಚುನಾವಣೆ ಬರ್ತಾ ಇದೆ, ಅಷ್ಟು ಯಾಕೆ ಭಯ? ಫೇಸ್ ಮಾಡಿ. ನಿಮ್ಮ ಸಾಧನೆ ಇದ್ರೆ ಕಾರ್ಯಕ್ರಮ ತಗೊಂಡೋಗಿ, ಡೆವಲಪ್ಮೆಂಟ್ ತಗೊಂಡೋಗಿ, ಅಭಿವೃದ್ಧಿ ಏನ್ ಮಾಡಿದ್ರೆ ಮಾತಾಡ್ತಾ ಇಲ್ಲ. ಯಾಕಂದ್ರೆ ಏನೂ ಇಲ್ಲ. ಸುಳ್ಳಾಗಿ ಒಂದು ಬಜೆಟ್ ಕೊಡ್ತಾರೆ. ಆ ಬಜೆಟ್ ಅನ್ನು ನಿಭಾಯಿಸಕ್ಕೆ ಅವ್ರಿಗೆ ತಾಕತ್ತಿಲ್ಲ.
ಯಾವ ಸೆಕ್ಷನ್, ಯಾವ ಸಮಾಜದ ಯಾವ ವರ್ಗಕ್ಕೆ ಏನ್ ನೆರವು ಕೊಟ್ಟಿದ್ದಾರೆ ಅಂತ ನನ್ಗೆ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ಕೊಡೋದಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಏನಿದ್ರು ಹಿಂದೂ ಮುಸ್ಲಿಂ ಅಂತ ಬಿಜೆಪಿಯ ಇದು ಯಾರಿಗೂ ಲಾಭ ಇಲ್ಲ, ಬರೀ ಬಿಜೆಪಿಗೆ ಲಾಭ. ಸಾಮಾನ್ಯ ಜನರಿಗೆ, ಯಾವುದೇ ಜಾತಿ ಯಾವುದೇ ಧರ್ಮದವರಾಗ್ಲಿ ಯಾರು ಬಯಸ್ತಾ ಇಲ್ಲ ಗಲಾಟೆ ಆಗ್ಬೇಕು, ಯಾರು ಬಯಸ್ತಾ ಇಲ್ಲ ಇವ್ರ ವಿರುದ್ಧ ಅವ್ರ ವಿರುದ್ಧ ಅಂತ. ಇವ್ರು ಕೆಲವು ಕಿಡಿಗೇಡಿಗಳನ್ನು, ಗುಂಡಾಗಳನ್ನು ಅವ್ರ ಕೈಗೆ ಅಧಿಕಾರ ಕೊಟ್ಬಿಟ್ಟವ್ರು. ಈಗ ಬೀದಿಯಲ್ಲಿ ಗಲಾಟೆ, ಸರ್ಕಾರ ಕಣ್ಮುಚ್ಕೊಂಡು ನೋಡ್ತಾ ಇರೋದಲ್ಲ, ಸರ್ಕಾರದ ಪ್ರಚೋದನೆಯಿಂದ ಮಾಡ್ತಾ ಇದ್ದಾರೆ. ಅವ್ರ ಕೈಗೆ ಕಾನೂನು ಸುವ್ಯವಸ್ಥೆ ಕೊಟ್ಟಿದ್ದಾರೆ. ಅವರ ಪಕ್ಷದ ನಾಯಕರ ಆಚೆ ಬಂದು ಅವರೇ ನೇಮಕ ಮಾಡಿರುವ ಪೊಲೀಸ್ ಕಮಿಷನರ್ಗೆ ಸುಳ್ಗಾರ ಅಂತ ಹೇಳ್ತಾರೆ. ಇದು ಸರ್ಕಾರನ? ಎಲ್ಲಾದ್ರೂ ಒಂದು ನೀವು ಈ ತರ ವ್ಯವಸ್ಥೆ ನೋಡಿದ್ದೀರಾ? ಸೊ ಯಾವ ಮಟ್ಟಿಗೆ ಹೋಗುತ್ತೆ ಅಂತ. ಅವ್ರ ಅಧಿಕಾರಕ್ಕೆ ಬರ್ಬೇಕಾದ್ರೆ ಯಾರ ಮನೆ ಆದ್ರೂ ಹಾಳಾಗ್ಲಿ, ಯಾರಾದ್ರೂ ಸಾಯ್ಲಿ, ಆ ಹೆಣದ ಮೇಲೆ ನಾವು ಅಧಿಕಾರಕ್ಕೆ ಬರ್ಬೇಕಂತ ಬಿಜೆಪಿ ಅವರು ತೀರ್ಮಾನ ಮಾಡಿ. ಓಕೆ, ಫೈನ್. ಥ್ಯಾಂಕ್ ಯು ಸೋ ಮಚ್ ರಿಜ್ವಾನ್ ಅಶ್ರದ್ ಅವರೇ ನಮ್ಮ ಜೊತೆ ಮಾತನಾಡೋದಕ್ಕೆ. ಈ ಬಗ್ಗೆ ಮಾತಾಡೋದಕ್ಕೆ ಮುಸ್ಲಿಂ ಮುಖಂಡರಾಗಿರುವಂತಹ ಮೌಲಾನಾ ಶಾಹುಲ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೌಲಾನಾ ಶಾಹುಲ್ ಅವರೇ, ಈಗ ಟಿಪ್ಪು ಸುಲ್ತಾನ್ ರಸ್ತೆ ಇರ್ಬೋದು, ಬೇರೆ ಬೇರೆ ಏರಿಯಾಗಳು ಮುಸ್ಲಿಂ ಹೆಸರಲ್ಲಿ ಇರೋದು ಅಥವಾ ಬೇರೆ ಬೇರೆ ರಸ್ತೆಗಳು, ಅದನ್ನ ಚೇಂಜ್ ಮಾಡಿ ಹಿಂದೂಗಳ ಹೆಸರಿಡಿ ಅಂತ NR ರಮೇಶ್ ಅವರು ಒಂದು ಪತ್ರ ಬರೆದಿದ್ದಾರೆ BBMP ಆಯುಕ್ತರಿಗೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ ನೀವು? ನೋಡಿ, ಈಗ ರಾಜ್ಯದಲ್ಲಿ ಈಗಾಗ್ಲೇ ಅರಾಜಕತೆ ಅನ್ನೋದು ಈಗ ತಾಂಡವಾಡ್ತಾ ಇದೆ. ಒಂದಲ್ಲ ಒಂದು ವಿಷಯದಲ್ಲಿ ಇಶ್ಯೂಗಳನ್ನು ತೆಗಿತಾ ಇದ್ದಾರೆ. ಹೌದು, ಹೊಸ ವಿಷಯಗಳು ಈಗ ಜಾರಿಗೆ ಬರ್ತಾ ಉಂಟು. ನಿನ್ನೆ ಮೊನ್ನೆ ಇಲ್ಲದಂತಹ, ನಾವು ಕೇಳರಿಯದಂತಹ ಕೆಲವು ವಿಷಯಗಳನ್ನು ಕೂಡ ಈಗ ಜಾರಿಗೆ ತರಲಿಕ್ಕೆ ಹೊರಟಿದ್ದಾರೆ. ಅದರ ಬಗ್ಗೆ ಸಂಘರ್ಷಗಳನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ. ನಾನು ಯಾವುದೇ ರಾಜಕೀಯವಾಗಿ ಮಾತನಾಡ್ತಾ ಇಲ್ಲ. ಟೋಟಲ್ ಆಗಿ ನಾವು ಕರ್ನಾಟಕದ ಒಂದು ಸಾಮರಸ್ಯಕ್ಕೆ ಬೇಕಾಗಿ ಎಂದು ಹೇಳುವಂತ ಒಂದು ಸಂದೇಶ ಏನಂತ ಕೇಳಿದ್ರೆ, ಈಗಾಗಲೇ ಈ ರೀತಿ ಹೆಸರುಗಳಿಂದ ಯಾವುದಾದ್ರೂ ಸಮುದಾಯದವರಿಗೆ ತೊಂದರೆ ಆಗಿದೆಯಾ? ಯಾವುದೋ ಒಂದು ಏರಿಯಾಕ್ಕೋ ಯಾವುದೊಂದು ಊರಿಗೋ ಒಂದು ಹೆಸರಿಟ್ಟ ತಕ್ಷಣ ಅದರಿಂದ ಸಮಾಜಕ್ಕೆ ಏನು ಕೆಡಕಾಗಿದೆ, ಏನು ಕೇಡಾಗಿದೆ, ಅದರಿಂದ ಶಾಂತಿಗೆ ಏನಾದ್ರು ಭಂಗ ಆಗಿದೆಯಾ, ಸಾಮರಸ್ಯಕ್ಕೆ ಏನಾದ್ರೂ ಧಕ್ಕೆ ಉಂಟಾಗಿದೆ? ಇಲ್ಲ. ಮನುಷ್ಯರ ಮನಸ್ಥಿತಿಯಿಂದ ಮನುಷ್ಯರ ಮನಸ್ಸು ಅದು ಕೆಟ್ಟೋಗ್ಬಿಟ್ಟಿದೆ. ನಾವು ತಿಳಿಯುವಂತ ನಮ್ಮ ಭಾವನೆಗಳು ಕೆಟ್ಟು ಹೋಗಿದೆ ಇವತ್ತು. ಈ ಭಾವನೆಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇಂತಹ ವಿಷಯಗಳು ಇಶ್ಯೂಗಳು ನಡೆಯೋದಿಲ್ಲ. ಈಗ ನೋಡಿ, ಎಷ್ಟು ಸಮಸ್ಯೆಗಳು ಒಂದೊಂದು ಜಾತಿ ಧರ್ಮದವರ ವಿಷಯದಲ್ಲಿ ವ್ಯಾಪಾರ ವಹಿವಾಟುಗಳ ಬಗ್ಗೆ ಎಲ್ಲ ಇವತ್ತು ಇಶ್ಯೂ ಬರ್ತಾ ಉಂಟು. ಇಲ್ಲಿ ಯಾರಿಗೆ ತೊಂದರೆ ಆಗ್ತಾ ಉಂಟು? ಯಾವ ರಾಜಕೀಯ ಪಕ್ಷದವರಿಗೂ ತೊಂದರೆ ಇಲ್ಲ, ಯಾವುದೇ ಸಂಘಟನೆಯವರಿಗೂ ತೊಂದರೆ ಆಗ್ತಾ ಇಲ್ಲ. ಬಡಪಾಯಿಗಳಿಗೆ, ಬಡ ವ್ಯಾಪಾರಿಗಳಿಗೆ, ಕೂಲಿ ಕಾರ್ಮಿಕರಿಗೆ ಇವತ್ತು ತೊಂದರೆ ಆಗ್ತಾ ಇದೆ. ಇವರು ಮಾಡುವಂತಹ ಈ ಒಂದು ಕಟ್ಟುಪಾಡು ನಿಬಂಧನೆಗಳಿಂದಾಗಿ ಇವತ್ತು ಅನೇಕ ಜನ ಇವತ್ತು ಕುಟುಂಬ ಬೀದಿ ಪಾಲಾಗ್ತಾ ಉಂಟು. ಇದರ ಬಗ್ಗೆ ನಾನ್ ಕೇಳ್ತಾ ಇರೋದು, ಇದ್ರ ಬಗ್ಗೆ ಯಾಕೆ ಸರ್ಕಾರಗಳು ಈ ಬಗ್ಗೆ ಮೌನ ವಹಿಸಿವೆ? ಸರ್ಕಾರ ಮಾತನಾಡ್ತಾ ಇಲ್ಲ, ಜವಾಬ್ದಾರಿಯುತ ನಾಯಕರುಗಳು ಮಾತನಾಡ್ತಾ ಇಲ್ಲ. ಸರ್ಕಾರ ಮೌನ ಮುರಿದು ಹೊರಬರಲಿ. ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸರ್ಕಾರ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಿ. ಯಾವುದೇ ಸಂಘಟನೆಗಳ ಹೇಳಿಕೆಗಳಿಗೆ ಸರ್ಕಾರ ಬದ್ಧ ಆಗಬಾರ್ದು ಯಾವತ್ತೂ ಕೂಡ. ಒಂದು ಸರ್ಕಾರ ಅಂತ ಹೇಳಿದ ಮೇಲೆ ಇಡೀ ರಾಜ್ಯದ ಜನತೆಗೆ ಒಂದು ಸರ್ಕಾರ. ಅದು ಅಲ್ಲಿ ಪಾರ್ಟಿ, ಪಕ್ಷ, ಜಾತಿ ಭೇದ ಯಾವುದು ಕೂಡ ಇಲ್ಲ. ಒಂದು ರಾಜ್ಯದಲ್ಲಿ ಇಡೀ ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ 6 ಕೋಟಿ ಕನ್ನಡಿಗರಿಗೂ ಕೂಡ ಇಲ್ಲಿ ಒಂದು ಸರ್ಕಾರ ಎಲ್ಲದಕ್ಕೂ ಕೂಡ ಅವರ ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ. ಈ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹೆಸರುಗಳನ್ನು ಒಂದು ಏರಿಯಾಕ್ಕೆ ಇಟ್ಟಿದ್ದಾರೆ. ಅಲ್ಲಿ ಟಿಪ್ಪು ಸುಲ್ತಾನ್ ರೋಡ್ ಇದೆ, ಇಲ್ಲಿ ಬೇರೆ ಬೇರೆ ಹೆಸರಿದೆ. ಅದನ್ನು ಇಡುವುದರಿಂದ ಏನು ತೊಂದರೆ ಆಗಿದ್ದಾದ್ರೂ ಏನು, ತೆಗೆಯುವುದರಿಂದ ಆಗುವಂತ ಲಾಭ ಆದ್ರೂ ಏನು? ಮತ್ತಷ್ಟು ಸಾಮರಸ್ಯಗಳು ಕೆಡುವುದಲ್ಲದೆ ಸಾಮರಸ್ಯ ಏನಾದ್ರೂ ಒಂದುಗೂಡುತ್ತಾ? ಇಲ್ಲ. ಆದ್ರಿಂದ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂತ ಇಂತಹ ಕೆಲವು ವಿಚಿದ್ರಕಾರಿ ಶಕ್ತಿಗಳನ್ನ ಮಟ್ಟ ಹಾಕಲೇಬೇಕು. ಅದು ಯಾವುದೇ ಸಮುದಾಯದಲ್ಲಿ ಬೇಕಾದ್ರೆ ಇರ್ಲಿ, ಎಲ್ಲಿ ಕೋಮು ಸಂಘರ್ಷಗಳನ್ನು ಉಂಟು ಮಾಡುವಂತಹ ಸಂಘಟನೆಗಳು, ಯಾವುದೇ ಸಂಘಟನೆಗಳು, ವ್ಯಕ್ತಿಗಳಾಗಿರ್ಲಿ, ಅವರನ್ನು ಮಟ್ಟ ಹಾಕದಿದ್ದರೆ ಕರ್ನಾಟಕದ ಭವಿಷ್ಯಕ್ಕೆ ದೊಡ್ಡ ಒಂದು ಕುತ್ತಿದೆ, ಮಾರಕ ಆಗ್ತದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ. ಖಂಡಿತವಾಗಿ ಕೂಡ ಮುಂದಿನ ದಿವಸಗಳಲ್ಲಿ ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಅವ್ರು ಯಾರೇ ಆಗಿರ್ಲಿ ಕೂಡ ಅಪರಾಧಿಗಳನ್ನ, ಆರೋಪಿಗಳನ್ನ ತಕ್ಷಣ ಹಿಡಿದು ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಲೇಬೇಕಾಗಿದೆ ಇವತ್ತು. ಫೈನ್. ಥ್ಯಾಂಕ್ ಯು ಮೌಲಾನಾ ಶಾಹುಲ್ ಅವರೇ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಡೋದಕ್ಕೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.